ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಹೇಮಾಸ್ ಹಾಬೀಸ್. ನಾನಿವತ್ತು ಲಂಚ್ ಪ್ಲ್ಯಾನ್ ತೋರಿಸ್ತಾ ಇದ್ದೀನಿ. ತೊಗರಿಕಾಯಿ ಸಾರು, ಕ್ಯಾರೆಟ್ ಪಲ್ಯ, ಅನ್ನ, ರೊಟ್ಟಿ, ಜೋಳದ ರೊಟ್ಟಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಫಸ್ಟು 2 ಕಪ್ಪು ತೊಗರಿ ಕಾಳನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ 1 ಕಪ್ ನೀರು ಹಾಕಿ 1 ಸ್ಪೂನು ಸಾಲ್ಟ್ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಇವಾಗ ಜಾಸ್ತಿ ಬೇಡ ಆಮೇಲೆ ಹಾಕ್ಕೊಳ್ಳೋಣ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಿಲ್ಲು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾನು ಅದಕ್ಕೆ ಮಸಾಲೆ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ, 1 ಸ್ಪೂನ್ ಬೆಳ್ಳುಳ್ಳಿ, ಅಂದರೆ ಒಂದು 7-8 ಎಸ್ಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಆಮೇಲೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ 1/4 ಭಾಗದಷ್ಟು ಈರುಳ್ಳಿ ಆಮೇಲೆ ಇಟ್ಕೊಂಡು ಇವಾಗ ಇನ್ನೊಂದು ಅರ್ಧ ಇವಾಗ ಕಟ್ ಮಾಡಿದ್ದಕ್ಕೆ ಹಾಕೋಬೇಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ ಇವಾಗ 1 ಚಮಚ ಎಣ್ಣೆಯಲ್ಲಿ ಮಸಾಲೆ ಪದಾರ್ಥ ಎಲ್ಲ ಹಾಕಿ, ಆಮೇಲೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ತೆಂಗಿನ ಚೂರು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಸ್ವಿಚ್ ಆಫ್ ಮಾಡಿಬಿಡಿ ಸ್ಟವನ್ನು. ಆಮೇಲೆ ಅದೇ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚ ಅರಿಶಿನ, 1 ಚಮಚ ಧನಿಯಾ ಪೌಡರು, 1 ಚಮಚ ಖಾರದ ಪುಡಿ ಹಾಕ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಆಮೇಲೆ ಇವಾಗ ನಾನು ಒಂದು ಕುಕ್ಕರ್ ಬಿಸಿ ಮಾಡಿಕೊಂಡು 1 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ನಾನು ತುಪ್ಪ ತುಂಬ ರುಚಿ ಕೊಡುತ್ತೆ, ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ಮತ್ತು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದೇ ಅರ್ಧ ಕಟ್ ಮಾಡಿರೋದಿತ್ತಲ್ಲ ಅದನ್ನು ಹಾಕ್ಕೊಂಡು ಈಗ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ಮಾಡಿಟ್ಕೊಂಡಿರೋ ಮಸಾಲ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ನೀವು ಫ್ರೈ ಮಾಡಿಕೊಂಡಷ್ಟು ಸಾರು ತುಂಬ ರುಚಿಯಾಗಿರುತ್ತೆ. ಅದಾದಮೇಲೆ 1 ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಇದನ್ನು. ಆಮೇಲೆ 1 ಆಲೂಗೆಡ್ಡೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಅದಾದಮೇಲೆ ಮಸಾಲ ನೀರೇ ನಾನು ಇನ್ನೊಂದು ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕ್ಕೊಂಡು ಇನ್ನೊಂದು ಅರ್ಧ ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಇವಾಗ ಕುದೀಲಿ. ಕುದ್ದ ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಳನ್ನು ಹಾಕ್ಕೋಬೇಕು. ತೊಗರಿ ಕಾಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದೀತಾ ಇದ್ದಾಗ 1 ಬದನೆಕಾಯಿ, 1-2 ನಿಮ್ಗೆ ಎಷ್ಟಿಷ್ಟನೋ ಅಷ್ಟು ಬದನೆಕಾಯಿ ಹಾಕ್ಕೋಬೇಕು. ಇದು ತುಂಬ ರುಚಿ ಕೊಡುತ್ತೆ ಬದನೆಕಾಯಿ ಹಾಕೋದ್ರಿಂದ ಕಾಳು ಸಾರಿಗೆಲ್ಲ. ಅದಕ್ಕೆ ನಾನು 1 ದೊಡ್ಡ ಬದನೆಕಾಯಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಕಂದರೆ ನೀರು ಹಾಕ್ಕೋಬೋದು. ನಾನು ಇನ್ನೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮುಚ್ಚಳ ಮುಚ್ಚಿ 1 ವಿಷಿಲ್ ಸಾಕು, ಬೆಂದೋಗುತ್ತೆ ವಿಷಿಲ್. ಆದಮೇಲೆ ಇವಾಗ ಅದು ಬರೋಷ್ಟರಲ್ಲಿ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1.5 ಕಪ್ಪು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ದೊಡ್ಡ ಚಮಚ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಜೋಳದ ಹಿಟ್ಟು. ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ, ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ 1 ಚಮಚ ಹಿಟ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡಬೇಕು. ಈ ಕಡೆ ನಾನು ಕುಕ್ಕರ್ನ ತಗೊಂಡು ಅದನ್ನು ಅನ್ನ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ. ನಾನು ಹೇಗೆ ಜಲ್ದಿ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಅಡುಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ, ಒಂದಾದ್ಮೇಲೆ ಒಂದು. ಇವಾಗ ನಾನು ಅನ್ನಕ್ಕೆ ಇಟ್ಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಈ ಕಡೆ ಅನ್ನ ಬೇಯಿಸ್ಕೊತಾ ಇದ್ದೀನಿ, ಇದು ಕುದಿಯೋವರೆಗೂ. ಇವಾಗ ಇದು ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. 1.5 ಕಪ್ಗೆ 1 ಕಪ್ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಚೆನ್ನಾಗೆ ಕಲಿಸ್ಕೊಳ್ಳಿ. ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ. ಈಗಲೇ ಚೆನ್ನಾಗೆ ಕಲಿಸ್ಕೊಂಡ್ಬಿಟ್ರೆ ಆಮೇಲೆ ಗಂಟಾಗಲ್ಲ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನಾನಿದು ಅದು ರೊಟ್ಟಿದು ತಣ್ಣಗಾಗೋಷ್ಟರಲ್ಲಿ ನಾನು ಕ್ಯಾರೆಟ್ 4 ತೊಗೊಂಡು ತುರ್ಕೋತಾ ಇದ್ದೀನಿ. ಆಮೇಲೆ ಅದನ್ನು ಪಲ್ಯನೂ ಮಾಡ್ಕೋತಾ ಇದ್ದೀನಿ. ತುರಿದ್ಬಿಟ್ಟು ಸಿಂಪಲ್ ಪಲ್ಯ, ಒಂದು ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಸಾಕು. ಸಾಸಿವೆನೂ, ಮೆಣಸಿನ್ಕಾಯಿನೂ, ಉಪ್ಪು, ಚಿಲ್ಲಿ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಸ್ವಲ್ಪ ತೆಂಗಿನ ತುರಿನೂ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟ್ಯಾಪ್ ಮಾಡಿ ಹೇಮಾಸ್ ಹಾಬೀಸ್ಗೆ. ಇವಾಗ ಪಲ್ಯ ರೆಡಿಯಾಗಿದೆ.
ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ಹಿಟ್ಟು ಇವಾಗ ತಣ್ಣಗಾಗಿದೆ ಸ್ವಲ್ಪ. ಕ್ಯಾರೆಟ್ ಪಲ್ಯ ಮಾಡೋ ಅಷ್ಟರಲ್ಲಿ ಇದನ್ನು ಬಟ್ಲಿಂದ ನಾನು ವರ್ಕ್ ಸರ್ಫೇಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಕರೆಕ್ಟಾಗಿದೆ. 1.25 ಕಪ್ ನೀರಿಗೆ 1 ಕಪ್ಪು ಜೋಳದ ಹಿಟ್ಟು. ಇದನ್ನು ನಾದ್ಕೊಂಡು ಉಂಡೆಗಳನ್ನ ಮಾಡಿಕೊಂಡು ರೊಟ್ಟಿ ತಟ್ಕೋಬೇಕು. ನೋಡಿ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು 2 ಸೈಡು ಈ ಥರ ತಟ್ಕೋಬೇಕು. ಕೈಯಿಂದನೇ ತಟ್ಕೋತಿದ್ದೀನಿ ನಾನು. ನೀವು ಬೇಕಂದರೆ ದಟ್ಟಣಿಗೆ ತೊಗೊಂಡು ತಟ್ಟಿಸ್ಕೋಬೋದು. ನಿಮ್ಗೆ ಯಾವುದು ಅನುಕೂಲನೋ ಅದು ಮಾಡ್ಕೊಳ್ಳಿ. ನಾನು ಇದೇ ನನಗೆ ಚೆನ್ನಾಗಿ ಆಗುತ್ತೆ, ಅದರಿಂದ ನಾನು ಮಾಡ್ಕೊತೀನಿ. ಆಮೇಲೆ ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಇನ್ನೊಂದು ನೋಡಿ ಇದೇ ಥರ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಕಾವಲಿ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಇದು ಇನ್ನೊಂದು ಆಗೋಷ್ಟರಲ್ಲಿ ಕಾವಲಿ ಬಿಸಿ ಆಗಿರುತ್ತೆ. ನಾವು ಅದನ್ನು ರೊಟ್ಟಿನ ಬೇಯಿಸ್ಕೊಳ್ಳೋಣ. ನೋಡಿ ಇನ್ನೊಂದು ಇದೇ ಥರ ಮಾಡ್ತಾಯಿದ್ದೀನಿ. ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇವಾಗ ಕಾವಲಿ ಬಿಸಿಯಾಗಿದೆ. ರೊಟ್ಟಿ ಇರೋದು ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀವು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಬಟ್ಟೆ ರೆಡಿ ಮಾಡ್ಕೋಬೇಕು. ಆ ಒದ್ದೆ ಬಟ್ಟೆನಲ್ಲಿ ನೀರನ್ನು ಇದ್ರ ಮೇಲೆ ರೊಟ್ಟಿ ಮೇಲೆ ಸವರ್ಕೋಬೇಕಾಗುತ್ತೆ. ನಾವು ಇದೇ ಥರ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತಿರುಗಿಸ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಜಲ್ದಿ ತಿರುಗಿಸ್ಬಾರ್ದು, ಇಲ್ಲಾಂದರೆ ರೊಟ್ಟಿ ಮುರಿದೋಗುತ್ತೆ. ಆಮೇಲೆ ನೋಡಿ ಈ ಥರ ನಿಧಾನಕ್ಕೆ ಬೇಯಿಸ್ಕೊಳ್ಳಿ 2 ಕಡೆ. ಅದಾದಮೇಲೆ ಸ್ಟವ್ ಮೇಲೇ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಒಂದ್ಸಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಉಬ್ಬಿ ಬರುತ್ತೆ ಇವಾಗ ನೋಡಿ. ಆಮೇಲೆ ಇವಾಗ ಇನ್ನೊಂದೂ ಅದೇ ಥರ ಬೇಯಿಸ್ಕೊಳ್ಳಿ. ಮಾಡಿರೋದೆಲ್ಲ ಇದೇ ಥರ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ. ಇನ್ನೊಂದು ತೋರಿಸ್ತಾ ಇದ್ದೀನಿ ನಾನು. ನೋಡಿ ಹಾಕ್ಕೊಂಡು ನೀರು ಸ್ವಲ್ಪ ಸವರ್ಕೋಬೇಕು. ನೀರು ಸವರ್ಕೊಂಡು ಈ ಥರ ಚೆನ್ನಾಗೆ ಬೇಯಿಸ್ಕೊಳ್ಳಿ 2 ಕಡೆನೂ. ಇವಾಗ ಎಲ್ಲ ರೆಡಿ ಆಗಿಬಿಟ್ಟಿದೆ. ರೊಟ್ಟಿನೂ ರೆಡಿಯಾಗಿದೆ, ಸಾರು, ಪಲ್ಯ, ಅನ್ನ. ಇವಾಗ ಸರ್ವ್ ಮಾಡೋಣ. ನಾನು ಫಸ್ಟು ಒಂದು ತಟ್ಟೆ ತೊಗೊಂಡು ಫಸ್ಟು ಕಾಳು ಸಾರು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಪಲ್ಯ, ಮೊಸರು, ಮಾಡಿರೋ ರೊಟ್ಟಿ, ಆಮೇಲೆ 1 ಕಪ್ ಅನ್ನ. ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇವಾಗ ಲಂಚ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.